ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೆನ್ ಡ್ರೈವ್ಗೆ ಹೇಗೆ ಡಿಸೈನ್ಸ್ ಹಾಕ್ಕೊಳ್ಳೋದು ಫೋನಿಂದ ಅಂತ ಅಂದ್ಬಿಟ್ಟು. ಅದಕ್ಕೂ ಮೊದಲು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನ ಮುಖಾಂತರ ನನಗೆ ತಿಳಿಸ್ಕೊಡಿ. ನನಗೆ ಆದಷ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಫಸ್ಟ್ ನೋಡಿ ಫ್ರೆಂಡ್ಸ್, ಇದು OTG ಕನೆಕ್ಟರ್ ಅಂದ್ಬಿಟ್ಟು ಈ ಥರ ಇರುತ್ತೆ. ಇನ್ನೂ ವೆರೈಟೀಸ್ ಆಫ್ OTG ಕನೆಕ್ಟರ್ ಸಿಗ್ತಾವ್ರಿ. ಇಲ್ಲಿ ವಯರ್ ಕೂಡ ಬಂದಿರ್ತೈತೆ. ಒಂದು ಕಡೆ ಫೋನಿಗೆ ಕನೆಕ್ಟ್ ಮಾಡ್ಬೋದು, ಒಂದು ಕಡೆ ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೋಬೋದು. ಈ ಥರ OTG ಕನೆಕ್ಟರ್ಸು ಇದರಲ್ಲಿ ಭಾಳಷ್ಟು ವೆರೈಟಿಗಳು ಸಿಗ್ತವೆ. ನನ್ನ ಹತ್ರ ಇವಿದ್ದಾವೆ. ನಾನು ಇದರಿಂದನೇ ಡಿಸೈನ್ಸ್ ಹಾಕ್ಕೊಳ್ಳೋದು ಫೋನಿಗೆ. ನಿಮ್ಮ ಹತ್ರ ಯಾವಿದಾವೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫೋನು ಪಿನ್ನು ಯಾವುದೋ ಚೆಕ್ ಮಾಡಿಬಿಟ್ಟು ಫೋನ್ ಆಪ್ರೇಟ್ರ್ ಹತ್ರಕ್ಕೆ, ಫೋನ್ ಸ್ಟೋರಿಗೆ ಹೋಗಿ ಕೇಳಿದರೆ ಅವ್ರು ನಿಮಗೆ ಫೋನಿಗೆ ಯಾವ್ದು ಸೆಟ್ ಆಗುತ್ತೋ ಆ ಥರ OTG ಕನೆಕ್ಟ್ರ್ ಕೊಡ್ತಾರೆ. ಅದನ್ನ ತಗೊಂಡು ಯಾವ ಥರ ನೀವು ವಾಟ್ಸಪ್ ಅಥವಾ ಇಮೇಲ್ ID ಬಂದಿರೋ ಡಿಸೈನ್ಸ್ನ ನೀವು ಹಾಕ್ಕೋಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಪೆನ್ ಡ್ರೈವ್ ಇದೆಯಲ್ಲ, ಈ ಪೆನ್ ಡ್ರೈವ್ಗೆ ಈ ಕಡೆಗೆ ಇದು OTG ಕನೆಕ್ಟರ್ ಕನೆಕ್ಟ್ ಮಾಡೋದು, ಈ ಕಡೆ ಇದೆಯಲ್ಲ ಇದು ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಓಕೆನಾ? ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಈ ಥರ ನೀವು ಕನೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು. ನಿಮ್ಮ ಫೋನಿಗೆ ನೀವು ಚಾರ್ಜಿಂಗ್ ಹಾಕ್ತಿರಲ್ಲ ಆ ಪ್ಲೇಸಲ್ಲಿ ಇದು ಕನೆಕ್ಟ್ ಮಾಡ್ಕೊಳ್ಳಿ. ಇನ್ನು ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಯಾವ ಥರ ಡಿಸೈನ್ಸ್ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಪೆನ್ ಡ್ರೈವ್ಗೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ನು ನಿಮಗೆ ಮಿಷನ್ ಬಗ್ಗೆ ಆಗಲಿ ಯಾವುದಾದ್ರೂ ಈ ಥರ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಕಮೆಂಟ್ ಮಾಡಿದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ. ನೋಡಿ, ಈ ಥರ ವಾಟ್ಸಪ್ಪಿಗೆ ಫಸ್ಟ್ ಹೋಗ್ಬಿಟ್ಟು ನಿಮಗೆ ಡಿಸೈನ್ ಕಳಿಸಿರ್ತಾರಲ್ಲ ಅಲ್ಲಿಂದ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಡಿಸೈನು ಡೌನ್ಲೋಡ್ ಆದ ತಕ್ಷಣ ನೋಡಿ, ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೈಲ್ ಮ್ಯಾನೇಜರ್ ಬರುತ್ತೆ. ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಾದಮೇಲೆ ಮಿನಿಮೈಸ್ ಬಟನ್ಗೆ ಹೋಗಬೇಕು. ಮಿನಿಮೈಸ್ ಮಾಡಿದ್ಮೇಲೆ ಡೈರೆಕ್ಟ್ ಇವಾಗ ಫೈಲ್ ಮ್ಯಾನೇಜರ್ಗೆ ಹೋಗ್ರಿ. ಹೋದ್ಮೇಲೆ ಪೆನ್ ಡ್ರೈವ್ ಕನೆಕ್ಟ್ ಆಗಿರುತ್ತಲ್ಲ, ಪೆನ್ ಡ್ರೈವ್ಗೆ ಹೋಗ್ಬಿಟ್ಟು ಪೆನ್ ಡ್ರೈವಲ್ಲಿ ನಿಮ್ಮ ಡಿಸೈನ್ಸ್ನೆಲ್ಲ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡೋದಕ್ಕೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಆದಮೇಲೆ ನಿಮ್ಮ ಮಿಷನ್ಗೆ ಪೆನ್ ಡ್ರೈವ್ ಹಾಕಿ ಡಿಸೈನ್ಸ್ ಯಾವ ಥರ ಬಂದಿದ್ದಾವಂತೆ ನೀವೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಮ್ಮ ಪೇಜ್ ಫಾಲೋ ಆಗೋದು ಮರಿಬೇಡಿ. ಥ್ಯಾಂಕ್ ಯು.